ಸ್ನೇಹಿತರೆ ನಮಸ್ಕಾರ. ಇದೊಂದು ಪ್ರಾಪರ್ಟಿ 6.5 ಎಕರೆ ಮಾರಾಟಕ್ಕಿದೆ. ಈ ತೆಂಗಿನ ಮರ ಇದೆ, 2 ಬೋರ್ವೆಲ್ ಇದೆ ನೋಡಿ. ಇದೇ ರಸ್ತೆ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇದೇ ರಸ್ತೆ. ಊರಿಂದ ಡಾಂಬಾ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರ್ ರೋಡ್ ಬರಬೇಕು ನೋಡಿ. ಈ ತೆಂಗಿನ ಮರಗಳೆಲ್ಲ ಇಲ್ಲೇನು ಕಾಣ್ತಿದೆ, ತೆಂಗಿನ ಮರ ಇವೆಲ್ಲ. 2 ಬೋರ್ವೆಲ್ ಇದೆ, ಒಳ್ಳೆ ನೀರಿದೆ. ಒಂದರಲ್ಲಿ ಒಂದು 3 ಇಂಚಿದೆ, ಒಂದರಲ್ಲಿ ಒಂದು 2 ಇಂಚಿದೆ. ಇದರಲ್ಲಿ ಖರಾಬು 6.5 ಎಕರೆ ಪೇಪರು, ಒಂದು 5 ಎಕರೆ ಖರಾಬಿದೆ. ಖರಾಬು 5 ಎಕರೆ ಇದೆ. ಅವರು 6 ಎಕರೆ ಇದೆ ಅಂತಾರೆ ಖರಾಬು. 6 ಎಕರೆ ಬರೋಲ್ಲ, 5 ಎಕರೆ ಖರಾಬ್ ಬರ್ತದೆ ನೋಡಿ. ಈ ತೆಂಗಿನ ಮರಗಳೆಲ್ಲ ಜಾಗ ತುಂಬ ಚೆನ್ನಾಗಿದೆ. ಆಮೇಲೆ ಹಿಂದೆಗಡೆ ಸ್ವಲ್ಪ ಟೀಕು ಇದೆ ಎಲ್ಲ. ರೆಡ್ ಸಾಯಿಲು ಭೂಮಿ ನೋಡಿ, ಚೆನ್ನಾಗಿದೆ. ಮಣ್ಣು ಎಲ್ಲ ಚೆನ್ನಾಗಿದೆ, ಒಳ್ಳೆ ರೆಡ್ ಸಾಯಿಲು ನೋಡಿ. ಅದರ ಸ್ವಲ್ಪ ಮೇಂಟೆನೆನ್ಸ್ ಮಾಡಿಲ್ಲ ಇವರು, ಬಿಟ್ಬಿಟ್ಟಿದ್ದಾರೆ. ಎಲ್ಲ ಒಂಬಳೆ ಹೊಡೆದಿದೆ ಇವಾಗ ತೆಂಗಿನ ಮರ ನೋಡಿ. ಈ ತೆಂಗಿನ ಮರ ಎಲ್ಲ ಇದೆ. ಜಾಗ ತುಂಬ ಚೆನ್ನಾಗಿದೆ. ಇವರು ಎಕರೆ ಬಂದು 50 ಲಕ್ಷ ಹೇಳ್ತಿದ್ದಾರೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಮರಗಳು ಸೂಪರಾಗಿದೆ ನೋಡಿ. ಆದರೆ ಇವರು ಮೇಂಟೆನೆನ್ಸ್ ಮಾಡಿಲ್ಲ. ಹಿಂಬೆ ಗಿಡ ಇದೆ, ಸ್ವಲ್ಪ ತೆಂಗಿನ ಮರಗಳಿದೆ ನೋಡಿ. ಒಳ್ಳೆ ಮಣ್ಣೆಲ್ಲ ತುಂಬ ಚೆನ್ನಾಗಿದೆ, ರೆಡ್ ಸಾಯಿಲು. ಭೂಮಿನೂ ಚೆನ್ನಾಗಿದೆ. ಒಂದು 100 ಗಿಡ ಬರ್ಬೋದು, 80ರಿಂದ 100 ಗಿಡ ಬರ್ಬೋದು ತೆಂಗು ನೋಡಿ. ಜಾಗ ಹೆಂಗಿದೆ, ಸುತ್ತ ಫೆನ್ಸಿಂಗ್ ಕಲ್ಲು ಹಾಕಿದ್ದಾರೆ. ಒಳ್ಳೆ ನೀರಿದೆ, ವಾಟ್ರ್ ಬೆಟ್ಟು ತುಂಬ ಚೆನ್ನಾಗಿದೆ. ಆರೂವರೆ ಎಕರೆ ಪೇಪರು, ಒಂದು 5 ಎಕರೆ ಖರಾಬು. ಮೈಸೂರಿಂದ ಈ ಜಾಗಕ್ಕೆ ಒಂದು 30 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಈ ಜಾಗಕ್ಕೆ ಒಂದು 110 ಕಿಲೋಮೀಟ್ರು, 112 ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೋಡಿ. ಜಾಗ ತೋರಿಸ್ತಿದ್ದೀನಿ, ಸುತ್ತ ಎಲ್ಲ ಇದೇ ಥರ ಇದೆ. ತೆಂಗು ನೋಡಿ ತುಂಬ ಚೆನ್ನಾಗಿದೆ. ಆದರೆ ಇವರು ಮೇಂಟೈನ್ ಮಾಡಿಲ್ಲ, ನೀರು ಕಟ್ಕೊಂಡು ಅದಿದು. ಬೋರ್ವೆಲ್ಲೂ ಒಳ್ಳೆ ತುಂಬ ಚೆನ್ನಾಗಿದೆ ನೀರು. ಒಂದರಲ್ಲಿ ಒಂದು 3 ಇಂಚಿದೆ, ಒಂದರಲ್ಲಿ ಒಂದು 2 ಇಂಚು 2.25 ಇಂಚಿದೆ. ತುಂಬ ಚೆನ್ನಾಗಿ ನೋಡಿ. ಪೈಪ್ ಯಾಪಾಟಿದೆ, 3 ಇಂಚ್ ಪೈಪ್ ಇದು. ಎಲ್ಲ ಊತಿದ್ದಾರೆ, ಡ್ರಿಪ್ ಮಾಡಿದ್ದಾರೆ. ಆದರೆ ಎಲ್ಲ ಸ್ವಲ್ಪ ಹಾಳಾಗಿದೆ. ಈಗ ಹೊಸ್ದಾಗೆಲ್ಲ ನೀಟಾಗಿ ಮಾಡ್ಕೋಬೇಕು ನೋಡಿ. ತೋರಿಸ್ತಿದ್ದೀನಿ ನೋಡಿ. ಇಂಬಿ ಗಿಡ ಇದು, ಒಳ್ಳೆ ರೆಡ್ ಸಾಯಿಲು ಭೂಮಿ, ತುಂಬ ಚೆನ್ನಾಗಿದೆ. ಇವರು ಒಂದು ಎಕರೆ 50 ಲಕ್ಷ ಹೇಳ್ತಾರೆ, ಹೆಚ್ಚು ಕಮ್ಮಿ ಐತೆ. ಊರಿಂದ ಒಂದು ಅರ್ಧ ಕಿಲೋಮೀಟ್ರು ಮುಂಡ್ ರೋಡು, ಅಂದರೆ ಕಾರ್ಗಿರಿ ಎಲ್ಲ ಹೋಗ್ಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗಿದೆ, ರಸ್ತೆನೂ ಚೆನ್ನಾಗಿದೆ, ಕಾರು ಗೀರು ಎಲ್ಲ ಹೋಗುತ್ತೆ. ತೆಂಗಿನ ಮರಗಳಿದೆ, ಏನು ಬೇಕಾದ್ರೂ ವ್ಯವಸಾಯ ಮಾಡ್ಬೋದು ಇದರಲ್ಲಿ. ಬೊಂಬಾಟಾಗಿದೆ. 6.5 ಎಕರೆಗೆ ಮಾತ್ರ ಏನು ಪೇಪರ್ ಅದ ಅಷ್ಟಕ್ಕೆ ಮಾತ್ರ ದುಡ್ಡು, ಖರಾಬ್ಗೇನು ದುಡ್ಡಿಲ್ಲ. ಜಾಗ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ವಾಟ್ರ್ ಬಿಟ್ಟು ಚೆನ್ನಾಗಿದೆ. ಇಲ್ಲೆಲ್ಲ ವಿಲೇಜಿಂದ ಅರ್ಧ ಕಿಲೋಮೀಟ್ರು. ಮಳವಳ್ಳಿ ಟೌನಿಂದ ಈ ಜಾಗಕ್ಕೆ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ರೆಡ್ ಸಾಯಿಲ್ ಭೂಮಿ.